ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಕಂಬಿ ಸೆರೆವಾಸ ಅನುಭವಿಸ್ತಿದ್ದಾರೆ. ನಿನ್ನೆ ಕಣ್ಣೀರಿಟ್ರಂತೆ, ಇದ್ರ ಬಗ್ಗೆ ಏನಂತೀರಿ ಸರ್? ಈಗ ಈ ದೇಶದ ಕಾನೂನು ನಮಗೂ ನಿಮಗೂ ಅವ್ರಿಗೂ ಎಲ್ರಿಗೂ ಒಂದೇ. ನಾನು ತಪ್ಪು ಮಾಡಿದ್ರು ಅದೇ ಶಿಕ್ಷೆ ಅನುಭವಿಸ್ತೀವಿ, ಬೇರೆಯವ್ರು ತಪ್ಪು ಮಾಡಿದ್ರು ಅದೇ ಶಿಕ್ಷೆ. ನಾನು ಅವ್ರ ಪರ ಇವ್ರ ವಿರೋಧ ಅಂತ ಅಲ್ಲ, ಎಲ್ಲರೂ ಒಂದೇ. ದೇಶದ ಕಾನೂನಿಗೆ ನಾವು ಗೌರವಿಸಬೇಕು. ಅದು ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅನ್ನೋದು ಈಗ ಆಲ್ರೆಡಿ ಪೊಲೀಸವರು ತನಿಖೆ ಮಾಡ್ತಿದ್ದಾರೆ. ಅದ್ರ ಪ್ರಕಾರ ನಾವು ಹೋಗ್ಬೇಕಲ್ಲ. ಹಂಗಿದ್ರೆ ಮಾತ್ರ ಅದಕ್ಕೆ ನಾವು ಕಾನೂನಿಗೆ ಬೆಲೆ ಕೊಟ್ಟಂಗೆ ಆಗುತ್ತೆ. ಯಾರೇ ಒಬ್ಬ ದೊಡ್ಡ ವ್ಯಕ್ತಿನ ಯಾರಾದರೂ ಪೊಲೀಸರು ಅಥವಾ CBIನೋ EDನೋ ಯಾರಾದರೂ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ಅದರಲ್ಲಿ ಏನಾದರೂ ತಪ್ಪು ಇದ್ದರೆ ಮಾತ್ರ ಯಾರಾದರೂ ಆರೋಪ ಮಾಡ್ತಾರೆ. ಸುಮ್ಮನೆ ಯಾರೂ ಆರೋಪ ಮಾಡೋದಿಲ್ಲ. ಆದರೆ ನಾನು ಹಿಂಗೆ ಹೇಳ್ತಿದ್ದೀನಿ, ಇಂಥವ್ರ ಪರವಾಗಿ ಅಥವಾ ಇಂಥವ್ರ ವಿರುದ್ಧವಾಗಿ ಅಂತಲ್ಲ. ಈ ದೇಶದ ಕಾನೂನನ್ನ ಗೌರವಿಸಬೇಕಾಗಿರ್ತಕ್ಕಂಥದ್ದು ಭಾರತೀಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಿದ್ರೇ ನಾವು ಹೇಳೋದು. ಕುವೆಂಪು ಅವ್ರು ಬರೆದಿದ್ದಾರೆ, ಏನಂತ ಬರೆದಿದ್ದಾರೆ? ಜೈ ಭಾರತೀಯ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತ ಬರೆದಿದ್ದಾರೆ. ಅದು ಯಾವ ವಿಚಾರವಾಗಿ? ಎಲ್ಲದರಲ್ಲೂ ನೆಲ, ಜಲ, ಭಾಷೆ ಎಲ್ಲ ವಿಚಾರದಲ್ಲೂ, ಕಾನೂನು ವಿಚಾರದಲ್ಲೂ ಕೂಡ ಗೌರವಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅಷ್ಟನ್ನು ನಾವು ಮಾಡೋಣ. ಸುಮ್ಮನೆ ನಾವೇನೋ ಬಂದು ಏನೋ ಒಂದು ಒಬ್ಬರು ಪರವಾಗಿ ಇನ್ನೊಬ್ರು ವಿರೋಧವಾಗಿ ಮಾತಾಡ್ತೀವಿ ಅಂತಲ್ಲ. ಎಲ್ರಿಗೂ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇಷ್ಟು ನನ್ನ ಅಭಿಪ್ರಾಯ. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಕಂಬಿ ಸೆರೆವಾಸ ಅನುಭವಿಸ್ತಿದ್ದಾರೆ. ನಿನ್ನೆ ಕಣ್ಣೀರಿಟ್ರಂತೆ, ಇದ್ರ ಬಗ್ಗೆ ಏನಂತೀರಿ ಸರ್? ಈಗ ಈ ದೇಶದ ಕಾನೂನು ನಮಗೂ ನಿಮಗೂ ಅವ್ರಿಗೂ ಎಲ್ರಿಗೂ ಎಲ್ಲರೂ ಒಂದೇ. ನಾನು ತಪ್ಪು ಮಾಡಿದ್ರು ಅದೇ ಶಿಕ್ಷೆ ಅನುಭವಿಸ್ತೀವಿ, ಬೇರೆಯವ್ರು ತಪ್ಪು ಮಾಡಿದ್ರು ಅದೇ ಶಿಕ್ಷೆ. ನಾನು ಅವ್ರ ಪರ ಇವ್ರ ವಿರೋಧ ಅಂತ ಅಲ್ಲ, ಎಲ್ಲರೂ ಒಂದೇ. ದೇಶದ ಕಾನೂನಿಗೆ ನಾವು ಗೌರವಿಸಬೇಕು. ಅದು ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅನ್ನೋದು ಈಗ ಆಲ್ರೆಡಿ ಪೊಲೀಸವರು ತನಿಖೆ ಮಾಡ್ತಿದ್ದಾರೆ. ಅದ್ರ ಪ್ರಕಾರ ನಾವು ಹೋಗ್ಬೇಕಲ್ಲ. ಹಂಗಿದ್ರೆ ಮಾತ್ರ ಅದಕ್ಕೆ ನಾವು ಕಾನೂನಿಗೆ ಬೆಲೆ ಕೊಟ್ಟಂಗೆ ಆಗುತ್ತೆ. ಯಾರೇ ಒಬ್ಬ ದೊಡ್ಡ ವ್ಯಕ್ತಿನ ಯಾರಾದರೂ ಪೊಲೀಸರು ಅಥವಾ CBIನೋ EDನೋ ಯಾರಾದರೂ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ಅದರಲ್ಲಿ ಏನಾದರೂ ತಪ್ಪು ಇದ್ದರೆ ಮಾತ್ರ ಯಾರಾದರೂ ಆರೋಪ ಮಾಡ್ತಾರೆ. ಸುಮ್ಮನೆ ಯಾರೂ ಆರೋಪ ಮಾಡೋದಿಲ್ಲ. ಆದರೆ ನಾನು ಹಿಂಗೆ ಹೇಳ್ತಿದ್ದೀನಿ, ಇಂಥವ್ರ ಪರವಾಗಿ ಅಥವಾ ಇಂಥವ್ರ ವಿರುದ್ಧವಾಗಿ ಅಂತಲ್ಲ. ಈ ದೇಶದ ಕಾನೂನನ್ನ ಗೌರವಿಸಬೇಕಾಗಿರ್ತಕ್ಕಂಥದ್ದು ಭಾರತೀಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಿದ್ರೇ ನಾವು ಹೇಳೋದು. ಕುವೆಂಪು ಅವ್ರು ಬರೆದಿದ್ದಾರೆ, ಏನಂತ ಬರೆದಿದ್ದಾರೆ? ಜೈ ಭಾರತೀಯ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತ ಬರೆದಿದ್ದಾರೆ. ಅದು ಯಾವ ವಿಚಾರವಾಗಿ? ಎಲ್ಲದರಲ್ಲೂ ನೆಲ, ಜಲ, ಭಾಷೆ ಎಲ್ಲ ವಿಚಾರದಲ್ಲೂ, ಕಾನೂನು ವಿಚಾರದಲ್ಲೂ ಕೂಡ ಗೌರವಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅಷ್ಟನ್ನು ನಾವು ಮಾಡೋಣ. ಸುಮ್ಮನೆ ನಾವೇನೋ ಬಂದು ಏನೋ ಒಂದು ಒಬ್ಬರು ಪರವಾಗಿ ಇನ್ನೊಬ್ರು ವಿರೋಧವಾಗಿ ಮಾತಾಡ್ತೀವಿ ಅಂತಲ್ಲ. ಎಲ್ರಿಗೂ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇಷ್ಟು ನನ್ನ ಅಭಿಪ್ರಾಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.